ಇರೋವರೆಗೂ ನಮ್ಮದು ತಮ್ಮದು ಅಂತ ಗುದ್ದಾಡ್ತೀವಿ. ಹೋದ್ಮೇಲೆ ನಮ್ಮದು ಯಾವುದೋ ಬೇರೆಯವ್ರದ್ದು ಯಾವುದೋ. ಪರಮಾತ್ಮ ನಿನ್ನ ಲೀಲೆ ಮುಂದೆ ನಮ್ಮದೇನು ನಡೆಯಲ್ಲ ಕಣಪ್ಪ. ಎಷ್ಟೋ ಪ್ರಶ್ನೆಗಳು ಹುಡ್ಕೋತಾ ಇದೆ, ಉತ್ತರ ಹುಡುಕ್ಬೇಕು. ನಮ್ಮ ಅಕ್ಕ ಸುಂದ್ರಿನ ಕೊಂದ ಮಂತ್ರವಾದಿ ಯಾರು? ಅವನು ಯಾಕೆಲ್ಲ ಬಿಟ್ಟು ನಮ್ಮ ಅಕ್ಕ ಸುಂದ್ರಿನ ಆಯ್ಕೆ ಮಾಡ್ಕೊಂಡ? ಏನೇ ಕೇಳಿದ್ರು ಗೊತ್ತಿಲ್ಲ ಅಂತ ಹೇಳ್ತಿರೋ ಬಂಗಾರಿ, ಅವನಿಗೆ ನಿಜವಾಗ್ಲೂ ಗೊತ್ತಿಲ್ವೋ ಅಥವಾ ಗೊತ್ತಿಲ್ಲದೆ ಇರೋ ಥರ ನಾಟಕ ಮಾಡ್ತಿದ್ದಾನೋ? ಅವನು ಯಾಕೆ ಆ ರಾತ್ರಿಯಲ್ಲಿ ಸುಂದ್ರಿನ ಆ ಕಾಡು ಕರ್ಕೊಂಡು ಹೋದ? ಆ ಮನೆ ಹಾಳು ಬಂಗಾರಿಗೆ ಯಾಕಿನ್ನೂ ನೆನಪಾಗ್ತಾ ಇಲ್ಲ? ಏನೋ ರಹಸ್ಯ ಇದೆ. ಈ ರಹಸ್ಯನ ಹೇಗೆ ಬೇಧಿಸೋದು? ಛೇ, ಎಷ್ಟೋ ಪ್ರಶ್ನೆಗಳು ಹುಟ್ಟುತ್ತಾ ಇದೆ. ಉತ್ತರ ಸಿಗೋವರೆಗೂ ನನಗೆ ನೆಮ್ಮದಿ ಇಲ್ಲ. ಪತ್ತೆ ಹಚ್ತೀನಿ, ಬಿಡಲ್ಲ ನಾನು. ಅರೆ, ನಾನು ಇದನ್ನೆಲ್ಲ ಯಾಕೆ ಯೋಚನೆ ಮಾಡಲಿಲ್ಲ? ಮೊದಲೇ ಯಾಕೆ ಹೊಳಿಲಿಲ್ಲ ನನಗಿದು? ಎಂಥ ಅನ್ಯಾಯ ಆಗೋಯ್ತಲ್ಲ. ಛೇ.